ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತಿನ ಒಂದು ವ್ಲಾಗ್ ಬಂದು ಹೊಲ್ದ ಹತ್ರ ಕೆಲಸ ಇತ್ತು. ಹೋದ ವೀಡಿಯೋದಲ್ಲಿ ಹೇಳಿದ್ದೆ ಹೊಲ್ದಲ್ಲಿ ಕೆಲಸ ಐತೆ ಅಂತ, ಅದಕ್ಕೆ ಗುದ್ದೆಲ್ಲ ತಗೊಂಡು ಬಂದು ನೋಡಿದ್ರೆ ಪೆಟ್ರೋಲ್ ಖಾಲಿ ಆಗಿತ್ತು. ಪೆಟ್ರೋಲ್ ತಗೊಂಬಾರ ಅಂತ ಕ್ಯಾನ್ ಎತ್ಕೊಂಡು ಪೆಟ್ರೋಲ್ ತರೋಕ್ಕಂತ ಹೊರಟೆ. ಬಿಸಿಲು ನೋಡಿದ್ರೆ 7:30ಗೆ ಜಾಸ್ತಿ ಹೊಡಿತಾ ಇತ್ತು. ಇವತ್ತು ಕೆಲಸ ಮಾಡೋದು ಹೆಂಗಪ್ಪ ಅಂತ ಅಂದ್ಕೊಂಡು ಸರಿ ಹಂಗೆ ಇದ್ರೆ ಆಗಲ್ಲ ಅಂತ ಪೆಟ್ರೋಲ್ ತಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಇನ್ನೇನು ಹೋಗಿ ತಗೊಂಬಾರ ಅಂತ ಅನ್ನೋಷ್ಟೊತ್ತಿಗೆ ಗಾಡಿ ನೋಡಿದ್ರೆ ಆರಕ್ಕೆ ಸ್ಯಾಂಡ್ಲದಂಗೆ ಆಯಿತು. ಸರಿ ಇನ್ನೇನು ರೆಡಿ ಮಾಡೋಣ, ಎಲ್ಲಾದರೂ ಹೋಗ್ಬೇಕಾರೆ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಗಾಡೀಲೇ ಸ್ಪ್ಯಾನರ್ ಇತ್ತು. ಗಾಡೀಲಿ ಮಾತ್ರ ಟೂಲ್ಸ್ ಯಾವಾಗಲೂ ಇದ್ದೇ ಇರ್ತವೆ ಸ್ಪ್ಯಾನರ್ಗಳು. ಅದಕ್ಕೆ ಅಂತಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೋಡಿದೆ ಯಾವ ಥರ ಐತೆ ಅಂತ. ಒಂಚೂರು ಸೊಡ್ಡಾಗಿತ್ತು. ಇದು ಯಾಕಪ್ಪ ಈ ಥರ ಆಗಿತ್ತು ಅಂದರೆ ನಮ್ಮಪ್ಪ ಪೈರ್ ಇಟ್ಕೊಂಡು ಬಂದಿತ್ತಂತೆ ಗಾಡಿ ಒಳಗೆ, ಅದಕ್ಕೆ ಸ್ವಲ್ಪ ಬೆಂಡಾಗಿತ್ತು, ನಟ್ಟೆಲ್ಲ ಲೂಸ್ ಆಗಿದ್ದು ಹ್ಯಾಂಡ್ಲು. ಸರಿ ಹಂಗೆ ಇದ್ರೆ ಲೂಸಾಗಿ ಬೀಳೋ ಚಾನ್ಸ್ ಇರುತ್ತೆ ಅಂತ ಎಲ್ಲ ಟೈಟ್ ಮಾಡಿದೆ. ಟೈಟ್ ಮಾಡಿಬಿಟ್ಟು ಹೋಗೋಣ ಅಂತ ನೋಡಿದೆ. ಬಿಸಿಲು ಜಾಸ್ತಿ ಇತ್ತಲ್ಲ, ಬೇಗ ಹೋಗ್ತಾರ ಅಂತ ಅಂದ್ಕೊಂಡೆ. ಅಲ್ಲಿ ಹೋಗಿ ನೋಡಿದ್ರೆ ಫುಲ್ ಕ್ಯೂ ಇತ್ತು ಪೆಟ್ರೋಲ್ ಬಂಕು. ಸರಿ ಇನ್ನೇನಂತ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಒಂದು ಬಸ್ ಬಂತು, ಕೆ ಎಸ್ ಆರ್ ಟಿ ಸಿ ಬಸ್ಸಿಂದ ಹೋಗೋಣ ಬೇಗ ಅಂತ ಹೋದೆ. ಫುಲ್ ಧೂಳು. ನೆಕ್ಸ್ಟ್ ಅಲ್ಲಿಂದ ಬಂದ ತಕ್ಷಣ ಹೊಲ್ದ ಹತ್ರ ಬಂದು ಖಾಲಿ ಮಾಡಬೇಕಿತ್ತು. ನೀರು ಬೇರೆ ಬಂದಿತ್ತು. ಖಾಲಿ ಮಾಡಿಬಿಟ್ಟು ಪೈಪ್ ಹಾಸಿ ನೀರು ಬಿಡಬೇಕಿತ್ತು. ಪೈಪ್ ಕೂಡ ಹಾಸನ ಅಂತ ಹೋದೆ. ಪೈಪ್ ನೋಡಿದ್ರೆ ಇನ್ನೊಂದು ಪೈಪ್ ತಂದೇ ಇರಲಿಲ್ಲ, ಮರ್ತೋಗಿದ್ದೀನಿ, ಮನೆಗೆ ಐತೆ. ಸರಿ ಇದೇ ಪೈಪ್ ಅಡ್ಜಸ್ಟ್ ಮಾಡಿ ಹಾಕೋಣ ಅಂತ ನೀರು ಬಿಟ್ಟೆ. ನೆಕ್ಸ್ಟು ಗಾಡಿ ಬಂದು ನಿಲ್ಸಿದ್ನಲ್ಲ, ಇದು ನೆನ್ನೆ ನಿಲ್ಸಿದ್ದೆ, ಸ್ಟಾರ್ಟ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ಬಟ್ ಒಂದೇ ಸರಿಗೆ ಸ್ಟಾರ್ಟ್ ಆಯಿತು. ನೆಕ್ಸ್ಟು ಸ್ಟಾರ್ಟ್ ಮಾಡಿ ಒಂದು 2-3 ಸರಿ ರೈಸ್ ಮಾಡಿದೆ. ರೈಸ್ ಮಾಡಿಬಿಟ್ಟು ನೆನ್ನೆನೇ ಪೆಟ್ರೋಲ್ ಖಾಲಿ ಆಗೋ ಸ್ಟೇಜ್ ಆಗಿತ್ತು ಇದು. ಅದಕ್ಕೆ ಅಂತಲೇ ಸ್ವಲ್ಪ ಮುಂದೆ ಹಾಕ್ಬಿಟ್ಟು ಪೆಟ್ರೋಲ್ ಹಾಕೋಣ ಅಂತ ನೋಡಿದೆ. ಎಷ್ಟಿದೆ ಚೆಕ್ ಮಾಡಬೇಕಿತ್ತು ಫಸ್ಟು ಪೆಟ್ರೋಲು. ಸರಿ ಎಷ್ಟಾದ್ರೂ ಇರಲಿ ಪೂರ್ತಿ ಹಾಕೋಣ, ಹೊಲ ಪೂರ್ತಿ ಹೊಡಿಬೇಕಲ್ಲ ಅಂತ ಪೂರ್ತಿ ಹಾಕಿದೆ. ಗಾಡಿ ತುಂಬ ಪೆಟ್ರೋಲ್ ಇದ್ದರೆ ಏನೋ ಒಂಥರ ಮಜಾ ಗಾಡಿ ನೋಡೋಕ್ಕೆ. ತಿರ್ಗಿ ಊಟ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಬಂದೆ. ಬಿಸಿಲು ಜಾಸ್ತಿನೇ ಆಗಿತ್ತು. ಸರಿ ಇನ್ನೇನು ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ಅರ್ಧ ಹೊಲ ಹೊಡೆದಿದ ತಕ್ಷಣ ಫ್ರೆಂಡ್ಸ್ಗಳು ಬಂದರು. ಇವರೇ ನೋಡಿ, ಯಾವಾಗಾದ್ರೂ ಹೊಲದಲ್ಲಿ ಕೆಲಸ ಮಾಡಲಿ ಬರ್ತಾನೆ ಇರ್ತಾರೆ. ಸರಿ ಅವನು ಸ್ವಲ್ಪ ಹೊತ್ತು ನೋಡಿದೆ ಎಷ್ಟು ಬಂದವೇನೋ ಅಂತ ನೋಡಿಬಿಟ್ಟು ಟೈಮ್ ಆಗಿಬಿಡ್ತು. ಅಷ್ಟೊತ್ತಿಗೆ ಆಲೇ 4:15 ಆಗಿತ್ತು. ಫುಲ್ ಬಿಸಿಲು ಅಂತ ನೋಡಲಿಲ್ಲ. ಪೂರ್ತಿ ಎಲ್ಲ ಹೊಡೆದ್ಬಿಟ್ಟು ಹೋಗೋಣ, ಟೈಮ್ ಆಗುತ್ತೆ, ನಾಳೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಎಲ್ಲ ಪೂರ್ತಿ ಹೊಡೆದು ಬಂದೆ. ವೀಲ್ ಬೇರೆ ಇರಲಿಲ್ಲ. ವೀಲ್ ಬೇರೆ ಹೊಲ್ದ ಹತ್ರ ಇದ್ವು, ಬೇರೆ ಹೊಲ್ದ ಹತ್ರ ತಗೊಂಬಂದು ಇಟ್ಟೆ. ನೋಡಿರಿ ಹೊಲ ನೋಡಿರಿ ಇವಾಗ ಯಾವ ಥರ ಕಾಣಿಸ್ತೈತೆ ಅಂತ. ಫಸ್ಟ್ ಈ ಥರ ಸಾಲೆಲ್ಲ ಮಾಡಿರಲಿಲ್ಲ. ಗಿಡ ಇನ್ನೂ ಚಿಕ್ಕವಿರೋದ್ರಿಂದ ಇದಕ್ಕೆ ಸುಣ್ಣ ಬಳಿತಾರೆ. ಸುಣ್ಣ ಬಳ್ದಿಲ್ಲ, ನಾವು ಬಳಿಬೇಕು. ಅದು ನಾವು ಅಪ್ಪ ಬಳಿತೀನಿ ಬಿಡು ಅಂತೂ. ಸರಿ ಕೆಲ್ಸಕ್ಕೆ ಹೋಗ್ಬೇಕಿತ್ತು ನಾನು, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು. ಟಿಲ್ಲರ್ ಹೊಡೆದಿದ್ದೆಲ್ಲ ಆಯ್ತಲ್ಲ ಬಿಡು ಇನ್ನೇನು ಅಂತ ಒಂಚೂರು ನೆಗ್ಲೆಕ್ಟ್ ಮಾಡಿದೆ. ಟೈಮ್ ಕೂಡ ಜಾಸ್ತಿ ಆಗೋಗ್ಬಿಡ್ತು. ಇಲ್ಲೊಂದು ಲಾಕ್ ಇರ್ತೈತೆ, ಲಾಕ್ ತೆಗೆದ್ಬಿಟ್ಟು ತಗೋರೆ ಪೂರ್ತಿ ಬರೋದು. ಬಟ್ ಲಾಕೆ ಕಾಣಿಸ್ತಾ ಇರಲಿಲ್ಲ, ಅಷ್ಟೊಂದು ಮುಚ್ಕೊಂಡಿತ್ತು. ಪೂರ್ತಿ ತೆಗ್ದೆ. ಅಷ್ಟಕ್ಕೆ ನಮ್ಮ ಅಪ್ಪ ಕೂಡ ಬಂದಿತ್ತು. ನಮ್ಮ ಅಪ್ಪ ಬಂದ ತಕ್ಷಣ ಟಾರ್ಚ್ ಹಾಕುವಂಥ ಗಾಡಿ ಲೈಟೆಲ್ಲ ಆನ್ ಮಾಡಿ ಸರಿ ಇನ್ನೇನು ಹೊರಡೋಣ ಅಂತ ಅನ್ನೋಷ್ಟಕ್ಕೆ ಗಾಡಿ ಕಟ್ಕೊಂಡೆ. ನೋಡಿರಿ ಯಾವ ಥರ ಕಟ್ಕೊಂಡಿದ್ದೀವಿ ಅಂತ. ಸಿಂಗಲೇ ತಗೊಳ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ ಗೈಸ್.